ಹಲೋ ಫ್ರೆಂಡ್ಸ್, ಬನ್ನಿ ಇವತ್ತು ಒಂದು ಆರೋಗ್ಯಕರವಾದ ರುಚಿಯಾದ ಸಿಂಪಲ್ ಆಗಿ ಮಾಡುವಂಥ ಒಂದು ಮಶಪ್ ಮಾಡೋಣ. ಅದಕ್ಕೆ ನಾನಿವಾಗ ಬೇಳೆ ತೊಳ್ಕೊಂಡಿದ್ದೀನಿ. ಮಸೂರ್ ಬೇಳೆ ಮತ್ತು ತೊಗರಿ ಬೇಳೆ ಎರಡನ್ನೂ ತೊಳ್ಕೊಂಡು ಈ ಥರ ನೀರು ಹಾಕಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಏನೇನು ಹಾಕಬೇಕಂತ ಅಂದರೆ ತುಂಬ ಸಿಂಪಲ್ ಇದು ಮಾಡೋದಕ್ಕೆ. ಇವಾಗ ಫಸ್ಟ್ ಸ್ಟವ್ ಹಚ್ಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡೆ. ಈಗ ತೊಳೆದು ಇಟ್ಕೊಂಡಿರುವಂಥ ಬೇಳೆಗೆ ಇವಾಗ ಇಷ್ಟು ಸೊಪ್ಪು, ನಾನು ಇದು ನಮ್ಮ ಗಾರ್ಡನಲ್ಲೇ ಬೆಳೆದಿರುವಂಥದ್ದು ಬಸಳೆ ಸೊಪ್ಪು. ಇದು ರೆಡ್ ಬಸಳೆ ಸೊಪ್ಪಿದು ತುಂಬ ಒಳ್ಳೆಯದು, ಆರೋಗ್ಯಕರವಾಗಿರೋಂಥ ಸೊಪ್ಪಿದು, ಆರೋಗ್ಯಕ್ಕೂ ತುಂಬ ಒಳ್ಳೇದಂತ ಹೇಳ್ತಾರೆ. ನೋಡಿ, ಇದು ತುಂಬ ಫ್ರೆಶ್ ಆಗಿದೆ. ಇವಾಗ ತಾನೇ ಕಿತ್ಕೊಂಡು ಬಂದಿದ್ದೀನಿ. ಇದನ್ನ ಏನು ಸ್ವಲ್ಪ ನೀರು ಹಾಕಿ ವಾಶ್ ಮಾಡಿರೋದು, ಏನು ಔಷಧಿ ಏನು ಹಾಕಿಲ್ಲ ಇದಕ್ಕೆ. ನೋಡಿ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಈ ಸೊಪ್ಪು. ಚೆನ್ನಾಗಿ ಒಂದ್ಸರಿ ವಾಶ್ ಮಾಡ್ಕೊಂಡಿದ್ದೀನಿ, ಯಾಕಂದರೆ ಏನು ಔಷಧಿ ಹಾಕಿರೋದಿಲ್ಲ. ಹಾಗಾಗಿ ಏನಿಲ್ಲ, ಈ ಬೇಳೆ ಇಟ್ಟಿದ್ದೀನಿ ಅದಕ್ಕೆ, ಮತ್ತೆ ಈ ಸೊಪ್ಪೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಹೀಗೆ ಒಂದು ಅರ್ಧ ಕಪ್ ಬೇಳೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸೈಡು ಈ ಥರ ಫುಲ್ಲು ಈ ಸೊಪ್ಪೆಲ್ಲ ನೀಟಾಗಿ ಈ ಥರ ಕಟ್ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ, ಯಾಕಂದರೆ ಇದು ಮೊಶಪ್ ಆಗಿರೋದ್ರಿಂದ ಮಸಿಯೋದು ಅಂತ ಅರ್ಥ. ಸೊಪ್ಪನ್ನ ಹೀಗೆ ಕಡಿತೀವಲ್ಲ ಸೊಪ್ಪನ್ನ, ಅದಕ್ಕೆ ಮಸಿಯೋದು ಅಂತ ಹೇಳ್ತಾರಲ್ವರ, ಅದಕ್ಕೆ ಮೊಸ್ತಿರೋ ಸೊಪ್ಪು ಅಂತ ಹೇಳ್ಬೋದು, ಅಥವಾ ಮೊಶಪ್ ಸಾರು ಅಂತಲೂ ಹೇಳ್ಬೋದು. ಇದು ತುಮಕೂರಲ್ಲಿ ತುಂಬ ಮಾಡ್ತಾರೆ, ತುಮಕೂರು ಸ್ಪೆಷಲ್ ಇದು. ನಮ್ಮ ಕಡೆ ದಾವಣಗೆರೆ ಸೈಡ್ದಲ್ಲ, ಇದು ತುಮಕೂರು ರೆಸಿಪಿ ಇದು. ನೋಡಿ ಇವಾಗ ಈ ಥರ ಎಲ್ಲ ಹಾಕ್ಕೊಂಡೆ, ಫುಲ್ಲು ಸೊಪ್ಪೆಲ್ಲ ಹಾಕಿದ್ದೀನಿ ಈ ಥರ. ಇವಾಗ ಇದಕ್ಕೆ ಒಂದು 6 ಟೊಮೆಟೊ ಹಾಕ್ಕೋತಾ ಇದ್ದೀನಿ ನಾನು. ಈ ಥರ ಒಂದು ಮೀಡಿಯಮ್ ಸೈಜ್ದು, ತುಂಬ ದೊಡ್ಡದು ಅಲ್ಲ, ಮೀಡಿಯಮ್ ಸೈಜು. ಒಂದು 6 ಟೊಮೆಟೊಸ್ ಹಾಕ್ಕೊಳ್ಳೋಣ. 6 ಟೊಮೆಟೊಸ್ ಹಾಕೋತಾ ಇದ್ದೀನಿ. ಅದರ ನೆಕ್ಸ್ಟು ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಇದೆ ಮೆಣಸಿನ್ಕಾಯಿ. ಒಂದು 8 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಸಾರಲ್ಲೂರ ಸ್ವಲ್ಪ ಹೆಚ್ಚಿಸ್ಕೋಬೇಕಾಗತ್ತೆ ನೀರೇನು ತುಂಬ ಗಟ್ಟಿ. ನೀವು ಚಪಾತಿಗೆ ಅಂದರೆ ಗಟ್ಟಿಗೆ ಸ್ವಲ್ಪ ಮಾಡ್ಕೋಬೋದು. ರೈಸ್ ಜೊತೆ ತಿನ್ನೋದಕ್ಕೆ, ಮುದ್ದೆ ಜೊತೆ ತಿನ್ನೋದಕ್ಕೆ ಅಂತಂದರೆ ಸ್ವಲ್ಪ ಮೆಣಸಿನ್ಕಾಯಿ ಒಂದು 6 ಅಥವಾ 8 ಮೆಣಸಿನ್ಕಾಯಿ, ನಾನು 8 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಆಮೇಲೆ ಒಂದು 2 ಸ್ಪೂನು ಮೆಂತ್ಯ ತೊಗೊಂಡಿದ್ದೀನಿ. ಮೆಂತ್ಯ ಕಾಳು ಅದನ್ನು ಅಷ್ಟೇ ಈ ಥರ ಸೈಡ್ಗೆ ಹಾಕ್ಕೊಂಡ್ಬಿಡೋಣ. ಒಂದು ಸೈಡು ಸ್ವಲ್ಪ ಜಾಗ ಬಿಟ್ಕೊಂಡಿದ್ದೀನಿ, ಅಲ್ಲಿ ಮೆಣಸಿನ್ಕಾಯಿ ಎಲ್ಲ ಹಾಕಿರ್ತೀವೋ ಅಲ್ಲೇ ಈ ಮೆಂತ್ಯ ಕಾಳನ್ನು ಹಾಕ್ಕೊಂಡ್ಬಿಡೋದು. ಇಷ್ಟೇ ಇದು. ಇದನ್ನು ಇವಾಗ ಹಾಕ್ಬಿಟ್ಟು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಕ್ಲೋಸ್ ಮಾಡ್ಕೊಳ್ಳೋದು.